ಹಾರ್ಕೂಡ ವಾಹಿನಿಗೆ ಸ್ವಾಗತ. ನೋಡುವರಿಲ್ಲದೆ ಕುಂದಿದೆನಯ್ಯ ಎನ್ನ ನುಡಿಸುವರಿಲ್ಲದೆ ಬಡವನಾದೆನಯ್ಯ ಎನ್ನ ತನು ಮನ ಧನವ ಬೇಡುವರಿಲ್ಲದೆ ಕಾಡುವ ಬೇಡುವ ಶರಣರ ತಂದು ಕಾಡುವ ಬೇಡಿಸು ಕೂಡಲ ಸಂಗಮ ದೇವ. ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನ ಅತ್ಯಂತ ಅಚ್ಚುಮೆಚ್ಚಿನ ಗ್ರಾಮ, ವಿಶೇಷವಾಗಿ ನನ್ನ ಮತಕ್ಷೇತ್ರದಲ್ಲಿ ಈ ಭಾಗದಲ್ಲಿ ವಾರ್ಕಾರಿ ಸಂಪ್ರದಾಯಕ್ಕೆ ಅತ್ಯಂತ ಹೆಸರನ್ನು ಮಾಡಿದ ಪರಮಶ್ರೇಷ್ಠ ಗ್ರಾಮ. ಇವತ್ತು ಈ ಗ್ರಾಮದಲ್ಲಿ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾದಂತಹ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರು, ನಡೆದಾಡುವ ದೇವರು, ಅಪ್ಪಟ ಬಸವ ಭಕ್ತರು, ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವ ಪರಮ ಪೂಜ್ಯ ಹಾರ್ಕೂಡ ಚನ್ನವೀರ ಶಿವಾಚಾರ್ಯರ ಪಾದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಆಸೀನರಾದಂತಹ ದಯಾನಂದ ಸ್ವಾಮಿ ಅವರೇ, ಶ್ರೀಕಾಂತ್ ಪಾಟೀಲ್ ಅವರೇ, ಕೃಷ್ಣ ಗೋಡಿ ಅವರೇ, ಸಂಜು ಮೂಲ್ಗೆ ಅವರೇ, ಸಿದ್ದರಾಮಣ್ಣ ಬುದ್ಗೆ ಅವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಗರ್ ಅವರೇ, ನವಲಿನ್ ಪಾಟೀಲ್ ಅವರೇ, ಶರಣು ಆಲ್ಗೂಡ್ ಅವರೇ ಹಾಗೂ ಅಪ್ಪಣ್ಣವರೇ, ಈ ನನ್ನ ಗ್ರಾಮದ ಸ್ನೇಹಿತರಾದಂತಹ ರಾಜು ವಾಡೇಕರ್ ಅವರೇ, ತಾನಾಜಿ ಅವರೇ, ಜ್ಞಾನದೇವ್ ಅವರೇ, ತುಕಾರಾಮ್ ಪಾಟೀಲ್ ರೇ, ಶಿವರಾಜ್ ಅವರೇ, ಸಂತೋಷ್ ಪಾಟೀಲ್ ರೇ, ವೀರೇಶ್ ಹೊಗನೂರಿ ಅವರೇ, ರಾಮ್ ಅವರೇ, ಸಮಸ್ತ ನನ್ನ ಆಲ್ಗೂಡಿನ ಎಲ್ಲ ಸ್ನೇಹಿತರೇ, ನಿಮ್ಮೆಲ್ಲರಿಗೂ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತೇನೆ. ಆಲ್ಗೂಡ್ ಗ್ರಾಮ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ನನ್ನ ರಾಜಕಾರಣವನ್ನು ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದದಿಂದ ಪ್ರಥಮವಾಗಿ ಆಲ್ಗೂಡದಿಂದ ನನ್ನ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ದೇನೆ. ಹಾಗಾಗಿ ಸಮಸ್ತ ಆಲ್ಗೂಡದ ಮಹಾಜನತೆ ಹಾರ್ಕೂಡ್ ಶಿವಾಚಾರ್ಯರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರಯತ್ನದ ಫಲವಾಗಿ ಬಸವ ಕಲ್ಯಾಣದ 2 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ಬದುಕಿನುದ್ದಕ್ಕೂ ಹಾರ್ಕೂಡ್ ಮಠದ ಭಕ್ತನಾಗಿ ನಿಮ್ಮೆಲ್ಲರ ಆಳಾಗಿ ದುಡಿತಕ್ಕಂಥ ಕೆಲಸ ಮಾಡ್ತೇನೆ. ಇವತ್ತು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ, ನಮ್ಮ ಶರಣು ಆಲ್ಗೂಡವರು ನಾನು ಬರಮು ನೋಡೋ ಬ್ಯಾನರ್ ಅಲ್ಲಿ ಗುಡ್ಡದ ಹಿಡಿದು ಇಲ್ಲಿ ತನಕ ಹಾಕಿರ ಪೋರೆ. ನಾನಿಂದ ಏನು ಸಲ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಆಗ್ತಾರೇನೋ ಅಂತೇಳಿ ನಾನು ಮಾತಾಡ್ದ. ಶರಣು ಅವಿರೋಧಪರೆ, ನಾನು ಒಬ್ಬ ರಾಷ್ಟ್ರೀಯ ಪಕ್ಷದ ಅಪ್ಪರೆ, ನಾನು ಶಾಸಕ. ಶರಣು ಆಲ್ಗೂಡ್ ಕ್ಯಾಂಡಿಡೇಟ್ ಆಗ್ತಾರಂದ್ರೆ ನೋಡಮ್ಮಪ್ಪರೆ ತಾವು ವಿಚಾರ ಹೇಳತ್ತೀರಿ. ಹಾಗಾಗಿ ಒಳ್ಳೇದಾಗ್ಲಿ, ಯಾರು ಪ್ರಯತ್ನ ಮಾಡ್ತಾರ ಅವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಾರ್ಕೂಡಪ್ಪರು ಯಾವತ್ತೂ ಆಶೀರ್ವಾದವನ್ನು ಮಾಡ್ತಾರೆ. ಇವತ್ತು ಅಮೆರಿಕಾದ ಒಬ್ಬ ಅಂಧ ಲೇಖಕಿ, ಅವರ ಹೆಸರು ಹೆಲನ್ ಕೆಲ್ಲರ್ ಅಂತ ಹೇಳಿ, ಹುಟ್ಟು ಕುರುಡೆ. ಸಾಕಷ್ಟು ಜನ ನನ್ನ ತಾಯಂದರು, ಸಹೋದರಿಯರು ಈ ಕಾರ್ಯಕ್ರಮದಲ್ಲಿ ಸೇರಿದ್ದೀರಿ. ಸಾಕಷ್ಟು ಅನುಭವಿಗಳು, ದಾರ್ಶನಿಕರು, ಚಿಂತಕರು ಒಂದು ಮಾತನ್ನು ಹೇಳ್ತಾರೆ, ತೊಟ್ಟಿನು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತ ಹೇಳಿ. ತೊಟ್ಟಿನು ತೂಗುವ ಕೈ ಈ ಜಗತ್ತನ್ನೇ ಆಳಬಲ್ಲದು ಅಂತ ಹೇಳಿ ಸಾಕಷ್ಟು ಕಡೆ ತಾವು ಕೇಳಿದ್ದೀರಿ. ಅದಕ್ಕಾಗಿ ಅಮೆರಿಕಾದ ಒಬ್ಬ ಅಂಧ ಲೇಖಕಿ ಹೆಲನ್ ಕೆಲ್ಲರ್ ಏನು ಮಾತು ಹೇಳ್ತಾರಂದ್ರೆ, ನಿನಗಾಗಿ ಒಂದು ಅದೃಷ್ಟದ ಬಾಗಿಲನ್ನು ಮುಚ್ಚಿದರೆ, ನಿನಗಾಗಿ ಒಂದು ಅದೃಷ್ಟದ ಬಾಗಿಲನ್ನು ಮುಚ್ಚಿದರೆ ಹತಾಶನಾಗಬೇಡ, ಮತ್ತೊಂದು ಕಡೆ ಪ್ರಯತ್ನ ಮಾಡು,
ನಿನಗಾಗಿ ಅದೃಷ್ಟದ 9 ಬಾಗಿಲು ನಿನಗೆ ಕಾಯ್ತಾ ಇರ್ತವೆ ಅಂತ ಹೇಳಿ ಹೆಲೆನ್ ಕೆಲ್ಲರ್ ಈ ಜಗತ್ತಿಗೆ ಸಂದೇಶ ಕೊಟ್ಟಂತ ಒಬ್ಬ ಅಂಧ ಲೇಖಕಿ. ಯಾಕೆ ನನಗೆ ಒಂದೊಂದ್ಸಲ ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ಆಳಬಲ್ಲದು ಅಂತಕ್ಕಂಥ ಮಾತು ಯಾಕೆ ಸತ್ಯ ಅನ್ನಿಸ್ತದಂದ್ರ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತಯಾರು ಯಾರು ಮಾಡಿದ್ರು ನಿಮ್ಮೆಲ್ಲರಿಗೂ ಗೊತ್ತಿದೆ. ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಷ್ಟು ಒಬ್ಬ ವೀರ ಪುರುಷನಾಗಿ ತಯಾರು ಮಾಡಿದ್ದು ಯಾರಪ್ಪ ಅಂದ್ರ ತಾಯಿ ಜೀಜಾವು. ಬಹುತೇಕ ಜೀಜಾ ಮಾತೆ ಆ ರೀತಿ ಒಂದು ವೇಳೆ ತಯಾರು ಮಾಡ್ತಿಲ್ಲ ಅಂದ್ರ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರು ಇವತ್ತು ಹಿಂದೂ ಹೃದಯ ಸಾಮ್ರಾಟ್ ಅಂತಕ್ಕಂತ ಪದವಿ ಅವರಿಗೆ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅಮೆರಿಕಾದ ಹೆಲೆನ್ ಕೆಲ್ಲರ್ ಅಂತಕ್ಕಂತ ಆ ಒಬ್ಬ ಬಾಲಕಿ, 2 ನಿಮಿಷದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. ನಾವು ನೀವೆಲ್ಲರೂ ಸೇರಿ ಪರಮ ಪೂಜ್ಯರ ಆಶೀರ್ವಚನಗಳನ್ನ ನಾವು ಕೇಳಬೇಕಾಗಿದೆ. ದಯಾನಂದ ಸ್ವಾಮಿಯವರು ಅವ್ರ ಮಾತಿನೊಳಗೆ ಹೇಳಿದ್ರು, ಒಬ್ಬ ರೈತ ಸಂಕಷ್ಟದಲ್ಲಿರುವಾಗ 2 ಸಲ 3 ಸಲ ಬಿತ್ತಿ ವಚನ ಹೇಳಿದ್ರು ಅವರು, ನೀನೊಲಿದರೆ ಕೊರಡುವದಯ್ಯ ಅಂತ ಹೇಳಿ. ಬಸವಣ್ಣವರು ನೀನೊಲಿದರೆ ಕೊರಡುವದಯ್ಯ ಅಂದ್ರ ಕೊಡ್ಡ ಚಿಗುರ್ಪ ಅಂತ ಹೇಳಿಲ್ಲ, ನೀನೊಲಿದರೆ ಕೊರಡುವದಯ್ಯ ಅಂತ ಹೇಳಿ ನೀವು ಹೋದರೆ ಒಣಗಿ ಕೊಡ್ಡ ಚಿಗುರ್ಪ ಅಂತ ಹೇಳಿಲ್ಲ. ಹರಕೂಡ್ ಚನ್ನವೀರ ಶಿವಾಚಾರ್ಯ ಆಶೀರ್ವಾದ ಇದ್ರ ಆ ಮಣ್ಣಿನೊಳಗೆ ಬಿತ್ತಿದ ಜೋಳ ಎದ್ದು ನಿಮ್ಮ ಬದುಕು ಹೆಸರು ಮಾಡ್ತಾ ಅಂತಕ್ಕಂಥದ್ದಕ್ಕ ನೀನೊಲಿದರೆ ಕೊರಡುವದಯ್ಯ ಅಂತ ಹೇಳಿ ಬಸವಣ್ಣನವರು ಹೇಳಿದ್ರು. 5 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ರೈತ ಕಷ್ಟಪಟ್ಟಿನು, ಹರಕೂಡ್ ಚನ್ನವೀರ ಶಿವಾಚಾರ್ಯ ಬಂದು ಪಾದಕ್ಕೆ ಬಿದ್ದನು. ಮುತ್ತೋಳೆ ಹಿಂಗಾಗ್ಯದ ಅಂದಾಗ ಬರೀ ಆ ಜ್ವಾಳದ ಕಳಕಿನೇ 3-4 ಲಕ್ಷ ರೂಪಾಯಿ ಮಾಡ್ತಂತ. ಬರೀ ಜ್ವಾಳದ ಕಳಕಿನೇ ಹರಕೂಡ್ ಚನ್ನವೀರ ಶಿವಾಚಾರ್ಯರ ಆಶೀರ್ವಾದ ಇದ್ದರ 200 ಚೀಲ ಜ್ವಾಳ ಆಗಿದ್ದಾರೆ ಬಿಡ್ರಿ. ಹಾಗಾಗಿ ಭಕ್ತಿ ಇರಬೇಕು ನಮಗ. ಅದಕ್ಕಾಗಿ ಹೆಣ್ಮಕ್ಳು ಎಲ್ಲರೂ ಭಕ್ತಿಯಿಂದ 2 ಮಾತು ಕೇಳಬೇಕು. ಎಷ್ಟು ಮಂದಿ ಇಲ್ಲಿ ಈ ನಿರ್ಬಂಧೇಶ್ವರ ಜಾತ್ರೆ ದಿವಸ ಹೇಳ್ರಿ, ಹೆಣ್ಣು ಹುಡ್ತಂದ್ರೆ ಪೇಡ ಎಷ್ಟು ಮಂದಿ ಹಂಚಿರಿ ಕೈ ಎತ್ತಿ ಹೇಳ್ರಿ. ನೀವು ಒಬ್ಬ ಹೆಣ್ಣಾಗಿ ನೀವು ಹೆಣ್ಣ, ನಿಮ್ಗೆ ಹೊರದಕ್ಕಿಲ್ಲ ಹೆಣ್ಣ, ನೀವು ಹುಟ್ಟಿದ ಹೆಣ್ಣ, ಎಷ್ಟು ಮಂದಿ ಖುಷಿಲಿ ನನಗೆ ಹೆಣ್ಣು ಮಗು ಆಗ್ಯದ, ನಾನು ಪೇಡ ಹಂಚುತ್ತೀನಿ, ಜಿಲೇಬಿ ಹಂಚುತ್ತೀನಿ, ಬೆಲ್ಲ ಹಂಚುತ್ತೀನಿ, ಸಕ್ಕರೆ ಹಂಚ್ತೀನಿ ಅನ್ನೋರು ಎಷ್ಟು ಮಂದಿ ಇದ್ದೀರಿ? ಒಬ್ಬರನ್ನು ಕೈ ಎತ್ತಲ್ಲ ನೀವು. ನೋವಿನ ಸಂಗತಿ ಇದು. ತೊಟ್ಟಿದು ತೂರುವ ಕೈ ಜಗತ್ತನ್ನೇ ಆಳಬಲ್ಲರು ಅಂತ ಹೇಳಿ ಹೆಲೆನ್ ಕೆಲ್ಲರ್ ಹುಟ್ಟು ಕುರುಡೆ. ಆಕೆ ಅತ್ಯಂತ ಬಡ ಕುಟುಂಬ. ಅಮೆರಿಕಾದೊಳಗ ಅತ್ಯಂತ ಬಡತನ, ಮನೆಯೊಳಗೆ ಕಿತ್ತು ತಿಂತಕ್ಕಂತ ಬಡತನ. ಮರಿಯಾಗಿದ್ದು ಒಬ್ಬ ಬಡವರ ಮನೆಗೆ ಮರಿ ಮಾಡ್ಕೊಂಡು ಹೋಗ್ತಾರ. ಮನೆಯೊಳಗ ಗಂಡ, ಅತ್ತಿ, ಮಾವ, ಮೊದಲನೇ ಬಸುರಿ ಹೆಣ್ಮಗಳು ತವ್ರ ಮನೆಗೆ ಹೋಗಬೇಕು ಡೆಲಿವರಿ ಸಲುವಾಗಿ. ಅವಾಗ ಗಂಡ, ಅತ್ತಿ, ಮಾವ ಏನ್ ಕೇಳಿ ಕಳಿಸ್ತಾರಂದ್ರ ನಮಗೇನ್ ಮಾಡ್ತೇವೆ ಗೊತ್ತಿಲ್ಲ, ಬರ ಮುಂದ ಗಂಡು ಮಗುವಿಗೆ ಹಡದು ಬರಬೇಕು, ಗಂಡು ಮಗುವಿಗೆ ಜನ್ಮ ನೀಡಬೇಕಂತ ಹೇಳ್ತಾರ. ಅವಾಗ ಬಹಳ ಕಷ್ಟಪಟ್ಟು ಹೆಣ್ಮಗಳು ಏನು ಮಾಡ್ಬೇಕು? ನನ್ನ ಕೈದೊಳಗದನ್ನ ಹೋಗ್ತಾ ತವ್ರ ಮನೆಗೆ ಡೆಲಿವರಿ ಆಗ್ತದ. ಡೆಲಿವರಿ ಆದಾಗ ಮೊದಲನೇ ಮಗು ಹೆಣ್ಣು ಮಗು ಆಗ್ತದ. ಅವಾಗ ಹೆಣ್ಣು ಮಗು ಹೊತ್ಕೊಂಡು ಗಂಡು ಮನೆಗೆ ಹೋಗ್ತಾರ. ಅತ್ತಿ ಮಾವ ಒಂದೇ ಸಲ ಕಿರಿಕಿರಿ ಮಾಡ್ತಾರ. ನಮ್ಗೆ ಹೆಣ್ಣು ಮಗು ಇಷ್ಟ ಇಲ್ಲ ಅಂತೇಳಿ ಬಡಿತಾರ. ಮತ್ ವರ್ಷ 2 ವರ್ಷ ಕಳಿತಾವ. ಮತ್ತೆ 2ನೇ ಸಲ ಗರ್ಭಿಣಿ ಆಗ್ತಾಳ. ಮತ್ತೆ ತವ್ರ ಮನೆಗೆ ಹೋಗ್ತಕ್ಕಂತ ಪ್ರಸಂಗ, ಸತ್ಯ ನಡೆದಂತ ಘಟನೆ. ಈ ಸಲ ನಮಗ್ ಗೊತ್ತಿಲ್ಲ, ಏನ್ ಮಾಡ್ತೇವೋ ಗೊತ್ತಿಲ್ಲ. ಈ ಸಲ 100ಕ್ಕೆ 100 ಗಂಡು ಮಗು ಆಗ್ಬೇಕು, ನಮಗ ಗಂಡು ಮಗುವಿಗೆ ಜನ್ಮ ತೋಡೇ ಬರ್ಬೇಕು ನೀನ್ ಅಂತೇಳಿ ಅತ್ತಿ ಮಾವ ಗಂಡ ಕಿರ್ಕುಳ ಕೊಟ್ಟು ತವ್ರ ಮನೆಗೆ ಕಳಿಸ್ತಾರ. ಅದಾದ ನಂತರ 2ನೇ ಮಗುವಿನ ಜನ್ಮ ಆಗ್ತದ. ಹೆಣ್ಣು ಮಗು
ಅದು ಅಂಗವಿಕಲ ಇರ್ತದೆ ಹೆಣ್ಣು ಮಗು. ಒಂದೇ ಸೌಂಡ್ ಕಣ್ಣೀರು ಹಾಕ್ತಾನೆ. ಬಡತನ, ಅತ್ತಿ ಮಾವ ನೋಡಿದ್ರೆ ಗಂಡು ಮಗು ಬೇಕಂತಾರ. ಎರಡನೇ ಮಗು ಹೆಣ್ಣು ಹುಡ್ತು, ಅದು ಅಂಗವಿಕಲ ಮಗು. ಏನ್ ಮಾಡಬೇಕಾಗಿಲ್ಲ, ಹೊತ್ಕೊಂಡು ಮತ್ತ ಗಂಡನ ಮನೆಗೆ ಹೋಗ್ತಾಳ. ಒಂದೇ ಸೌಂಡ್ ಹೊಡಿತಾರ, ಬಳಿತಾರ. ಮತ್ ವರ್ಷ 2 ವರ್ಷ ಹೋಗ್ತದ, ಮತ್ ಗರ್ಭಿಣಿ ಆಗ್ತಾಳ, ಮತ್ತ ತವ್ರ ಮನೆಗೆ ಹೋಗ್ತಾಳ. ಈ ಸಲ ಅಂತೂ ಗಂಡು ಮಗುವಿಗೆ ಜನ್ಮ ಕೊಟ್ಟಿಲ್ಲ ಅಂದ್ರ ನಮ್ಮ ಮನೆ ಕಡೆ ಯಾರ ಮುಖ ನೋಡೋ ಬರಬೇಡ, ಆ ಕಡೆ ಹೋಗ್ಬೇಕಂತ ಹೇಳಿ ಕಳಿಸ್ತಾರ. ಲಕ್ಷ ಕೊಟ್ಟು ಕೇಳ್ಬೇಕು ತಾವೆಲ್ಲರೂ. ಕೆಲವೇ ತಿಂಗಳು ಹೋದ ಮೂಲಕ 3ನೇದು ಡೆಲಿವರಿ ಆಗ್ತದ. 3ನೇದು ಹೆಣ್ಣು ಮಗು ಹುಡ್ತದ. ಆ ಹೆಣ್ಣು ಮಗುವಿಗೆ 2 ಕಣ್ಣಿರಲ್ಲ. 3ನೇ ಹೆಣ್ಣು ಮಗು ಒಂದೇ ಸೌಂಡ್ ಗಳ 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 ಕುಂತಾಳ್ತಾಳ. ಏನು ಮಾಡ್ಬೇಕಂತ ಹೇಳಿ ಎದಿ ಹೊಡ್ಕೊಂಡು 4-6 ದಿವಸ ಹೇಳ್ತಾಳ. ಬರಪ್ಲೆ ಇಲ್ಲಂದರೆ ಗಂಡು ಮನೆಗೆ ಅಂತ ಹೇಳಿ ಒಂದು ಸಲ ಧೈರ್ಯ ಮಾಡಿ ಏನ್ ಮಾಡ್ಲಿಕ್ಕೆ ಕೂಡು ಮಗುವಿ ತಗೊಂಡ್ ಅಂತ ಹೇಳಿ ಡಿಸೆಂಬರ್ ಚಳಿಯೊಳಗ ರಾತ್ರಿ ಹೋಗಿ 11 ಗಂಟೆಗೆ ಹಿತ್ತಲಾಗ ಹೋಗಿ ಇಟ್ಟು ಬಿಡ್ತಾಳ. ಸತ್ತು ಹೋಗಲಕ್ಕಂತ ಹೇಳಿ 11 ಗಂಟೆಗೆ ಸಣ್ಣ ಕೂಸಿಗೆ, ಹುಟ್ಟು ಕೂಡಿನ ಕೂಸಿಗೆ ಹೋಗಿ ಹಿತ್ತಲಾಗಿ ಇಟ್ಟು ಬರ್ತಾಳ. ಬೆಳಗನ ನಿದ್ದೆ ಮಾಡಲ್ಲ, ಹಡದ ಕಳ್ಳದು. ಬೆಳಗನ ನಿದ್ದೆ ಮಾಡಲ್ಲ. ಜಲ್ದಿ ನಸ್ಕಿನಾಗೆ ಹೋಗಿ 5 ಗಂಟೆಗ ಆ ಕೂಸು ಸತ್ತದ ಅಂತ ಹೇಳಿ ನೋಡ್ಲಕ್ ಹೋಗ್ತಾಳ. ಅವಾಗ ಕೂಸಿನ ಮೈ ಎಲ್ಲ ಹಸಿರಾಗಿರ್ತದ, ಹಿನ ಜೀವ ಹಂಗೇ ಇರ್ತದ. ಅವಾಗ ನಿರ್ಧಾರ ಮಾಡ್ತಾಳ ಹೆಣ್ಮಗಳು, ನಾನು 1 ವಾರದ ಕೂಸು ಕೂರಳಿದ್ರು ಇಂಥ ಚಳಿಗೆ ಜೀವ ಉಳಿದಂದ್ರ ಅವತ್ತು ನಿರ್ಧಾರ ಮಾಡ್ತಾಳ, ನನ್ನ ಗಂಡು ಬೇಡ, ಇದೇ ಮಗಳಿಗೆ ತೋಡು ಜೀವನ ಮಾಡ್ಬೇಕಂತ ಹೇಳಿ ಆ ಕೂಡ ಮಗಳಿಗೆ ಶಿಕ್ಷಣ ಕೊಡ್ತಾಳ. ಆ 2 ಕಣ್ಣು ಕೂಡಿದ್ದಂತ ಮಗಳು ಅಮೆರಿಕಾದ ಜಗತ್ ಪ್ರಸಿದ್ಧ ಲೇಖಕಿಯಾಗಿ ಇಡೀ ಜಗತ್ತಿಗೆ ಸಂದೇಶ ಕೊಡ್ತಕ್ಕಂತ ಲೇಖನವನ್ನು ಕೊಟ್ಟಂತ ಆ ಲೇಖಕಿ ಹೆಲೆನ್ ಕೆಲ್ಲರ್. ಅದಕ್ಕಾಗಿ ದಯಮಾಡಿ ಈ ವೀರಭದ್ರೇಶ್ವರ ಜಾತ್ರೆಯಿಂದ ಇವತ್ತು ನಾನೆಷ್ಟು ತಂಗಿಯರಿದ್ದೀರಿ, ಎಷ್ಟು ತಾಯಂದಿರಿದ್ದೀರಿ, ಇವತ್ತಿನ ಹಿಡಿದು ಯಾರಿಗಾರೆ ಹೆಣ್ಣು ಹುಡ್ತು ಅಂದ್ರ 1 ಕಿಲೋ 2 ಕಿಲೋ 4 ಕಿಲೋ ಬೇಡ ಹಂಚ್ತಕ್ಕಂತ ಸಂಪ್ರದಾಯ ಇವತ್ತಿನಿಂದ ಆಳ್ಗೂಡ್ಲಿಂದ ಚಾಲು ಆಗಬೇಕು. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಒಬ್ಬ ರೈತನ ಮಗನಾಗಿ, ಒಬ್ಬ ಬಡವನ ಮಗನಾಗಿ, ನಿಮ್ಮ ಆಶೀರ್ವಾದದಿಂದ ಶಾಸಕನಾಗಿ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ, ನಾವಿಲ್ಲೆಲ್ಲರೂ ಕುಂತವರು, ನಾವೆಲ್ಲರೂ ಬಡವರು, ಸಾಕಷ್ಟು ಸಮಸ್ಯೆಗಳು ನಮಗವ. ನಮಗೇನಾರ ಹೆಚ್ಚಾಕಮ್ಮ ಆದ್ರ ಒಂದು ಸಲ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯ ಪಾದಕ್ಕೆ ನಮಸ್ಕಾರ ಮಾಡಿ ಆ ದಾಸೋಹದಾಗ ಒಂದ್ಸಲ ಊಟ ಮಾಡಿ ಬರ್ರಿ, ನಿಮಗೆ 100ಕ್ಕೆ 100 ಒಳ್ಳೇದಾಗ್ತದ. ಅದರ ದಯಮಾಡಿ ನಿಮ್ಮ ಇಚ್ಛಾಶಕ್ತಿ. ಯಾವತ್ತೂ ಕಷ್ಟಗಳು ಬರೋದು, ಮನುಷ್ಯನಿಗೆ ಕಷ್ಟಗಳು ಬರ್ತಾವ. ನಾಯಿನರಿಗೆ ದನ ಕರುಗಳು ಯಾವತ್ತು ಕಷ್ಟ ಬಂದವಂತೇಳಿ ಕಣ್ಣೀರು ಹಾಕಿಲ್ಲ. ಕಷ್ಟಗಳಿಗೆ ಹೆದರೋರು ನಾವೇ, ಅಂಜೋರು ನಾವೇ. ಹಾಗಾಗಿ ಬರ್ತಕ್ಕಂಥ ದಿನಮಾನಗಳಲ್ಲಿ ನಿಮ್ಮೆಲ್ಲ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ. ಇವತ್ತು ನಾನೊಬ್ಬ ಶಾಸಕನಾಗಿ ಅತ್ಯಂತ ಕಳಕಳಿಯಿಂದ, ಅತ್ಯಂತ ಕಾಳಜಿಯಿಂದ ಹೇಳ್ತೀನಿ. ಸಾಕಷ್ಟು ಯುವಕರು ಇಲ್ಲಿ ಲೈನ್ಗೊಂಡು ನಿಂತಿರಪ್ಪ. ಒಬ್ಬರು ಎಲ್ಲರ ಬಲ್ಲಿ 2 ವೀಲರ್ ಅವ, ಹೀರೋ ಹೊಂಡ ಎಲ್ಲರ ಬಲ್ಲದ, ಒಬ್ಬರ ಬಲ್ಲಿ ಬಿ ಹೆಲ್ಮೆಟ್ ಇಲ್ಲ. ನಿಮ್ ಕೈ ಮುಗಿತೀರಿ ಹಾರ್ಕೂಡ್ ಚನ್ನವೀರ ಶಿವಾಚಾರ್ಯರಾದ್ರ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಗಾಡಿ ತಗೊಂಡ್ ಹೊಂಟ್ರ ಹೆಲ್ಮೆಟ್ ಹಾಕೊಂಡ್ರೆ ಚಾವಿ ಕೊಡೋದು ರಾಟಿ ಹಾಕೋರಿ. ಹೆಲ್ಮೆಟ್ ಹಾಕೊಂಡ್ರೆ ಮನಿ ಬಿಡ್ಬೇಕು ಅವರು. ಯಾಕಂದ್ರೆ ಅವ್ರು ಜೀವಂತ ಬರ್ಬೇಕಲ್ಲ, ನಿಮ್ಗ ಜೀವಂತ ವಾಪಸ್ ಬರ್ಬೇಕಂದ್ರ ಹೆಲ್ಮೆಟ್ ಹಾಕೊಂಡೆ ಹೋರಪ್ಪ ಅಂತ ಹೇಳಿ ಇಲ್ಲಿದು ಈ ನೆಲದ ಒಬ್ಬ ಶಾಸಕನಾಗಿ ನಿಮ್ಮ ಆಳಾಗಿ ನಿಮ್ಮ ಕೈ ಜೋಡಿಸಿ ನಾನು ವಿನಂತಿಯನ್ನ ಮಾಡ್ತೇನೆ. ನಾನು ಅಪ್ಪೋಣೆಯಲ್ಲಿ ಗಣೇಶ್ ಅಂತ ಬಂದು ನಿಂತಾನಿಲ್ಲಿ. ನಾ ಈಗ ನೋಡಿದವನಿಗೆ ನಾನು ಅಲಗೂರದೊಳಗ ನಾನು ಫಸ್ಟ್ ರಾಜಕಾರಣ ಪ್ರಾರಂಭ ಮಾಡಿದ್ದು ಅವನ ಮನೆಯಿಂದ ಅವನ ಮನೆಗೆ ಹೋಗಿ ನಾನು ಚಾಲು ಮಾಡಿನಪ್ಪ ಅವ್ರೆ. ಯಾಕಂದ್ರೆ ಏನು ಯಾವಾಗ ಮಾಡಿದ್ಯೋ ಅದು ನೆನಪಿಲೆ ಹೇಳಬೇಕಪ್ಪ ಅವ್ರೆ. ಅವನ ಮನೆಯಿಂದ ನನ್ನ ರಾಜಕಾರಣ ಪ್ರಾರಂಭ ಆಗಿಲ್ಲ. ದಯಮಾಡಿ ಎಲ್ಲರೂ ನೀವೇನಾರ ಕಣ್ಣು ಮುಚ್ಚಿದ್ರಿ ನನ್ನ ತಾಯಂದರೆ ಅಂದ್ರ ನನಗೆ 2 ಸಲ ಶಾಸಕ ಆಗಿ ಮಾಡಿರಿ ನೀವು. ನಾನು ನಿಮ್ಗೇನು ಜೋಳ ಬೇಳೆ ಕೊಡೋದಾಗಲ್ಲ, ಅಥವಾ ನಿಮ್ಗೇನೋ ಒಂದು ಗುಂಟೆ ಹೊಲ ಕೊಡೋದಾಗಲ್ಲ. ನನಗೆ ಹೊಲ ಇಲ್ಲ, ನಿಮ್ಗೆಲ್ಲ ನಾವು ಕೊಡ್ಲಿ. ನಿಮ್ಗೇನು ಕೊಲ್ಲಿ ಕೊಟ್ಟು ಕೊಡ್ಲಿಕ್ಕಾಗಲ್ಲ. ನನಗೆ ಇಲ್ಲಿ ಮನೆ, ನಾ ಕಿರಾಯ ಮನೆಯಾಗಿದ್ದೀನಿ. ನಿಮ್ಗೆ ಒಳ್ಳೆ ಮಾತು ಹೇಳ್ಬೋದು ಅಷ್ಟೇ.
ನಿಮ್ಮ ಮಕ್ಕಳಿಗೆ ಹೆಲ್ಮೆಟ್ ಕೊಟ್ರೆ ಗಾಡಿ ಚಾವಿ ಕೂಡ್ರಿ ಹಾಕೊಂಡ್ರ. ಯಾಕಂದ್ರ ಸಣ್ಣ 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 ಮಕ್ಕಳು, 20 ವರ್ಷದ ಮಕ್ಕಳು, 22 ವರ್ಷದ ಮಕ್ಕಳು ಹೆಲ್ಮೆಟ್ ಹಾಕೊಳ್ಳಾರ ಬಟ್ಟಿಗೆ ಹೈವೇ ಮೇಲೆ ಬಿದ್ದು ಸತ್ತಿದ ಫೋನ್ ನನಗೆ ಬರ್ತಾವ. ನಾನು ಫಸ್ಟ್ ಏನ್ ಕೇಳ್ತೀನಿ, ನನಗೆ ಫೋನ್ ಮಾಡ್ತಾರೆ ಅರ್ಜೆಂಟ್, ಅವ್ರು ತಾಯ್ತಂಗಿ ಫಸ್ಟ್ ಫೋನ್ ಹೋಗಲ್ಲ, ನನಗೆ ಹೋಗ್ತಾವ ಫೋನ್. ಆಕ್ಸಿಡೆಂಟ್ ಆಗ್ಯಾದಲ್ಲಿ ಸ್ಪಾಟ್ ಡೆತ್ ಆಗ್ಯದ, ನಾ ಫಸ್ಟ್ ಏನ್ ಕೇಳ್ತೀನಿ ಅಂದ್ರೆ ವಯಸ್ಸು ಎಷ್ಟು ಅದ ಅಂತ ಕೇಳ್ತೀನಪ್ಪ. 50 55 ಆಗಿತ್ತಂದ್ರೆ ನಡೀಪ ಅಂತಿದ್ದಪ್ಪ. 18 ಆಗ್ಯದ ಅಂತಾರೆ, 19 ವಯಸ್ಸು ಆಗ್ಯದ ಅಂತಾರೆ. ನನ್ನ ಎರಡನೇ ಪ್ರಶ್ನೆ ಅವ್ರಿಗೆ ಏನಿರ್ತದ ಅಂದ್ರ ಏಸ್ ಮಂದಿ ಮಕ್ಕಳು ಇದ್ರು ಅಂತ ಕೇಳ್ತೀನಪ್ಪ. ಅವಾಗ ಉತ್ತರ ಏನ್ ಬರ್ತಂದ್ರ ಒಂದು ಪಾರ ಒಂದು ಪೂರಿರಿ, ಒಬ್ಬರೇ ಮಗ ಅಂತ ಹೇಳ್ತಾನ. ನಂಗೆ ಎಷ್ಟು ತ್ರಾಸ ಆಗಕ್ಕಿಲ್ಲ. ಆ ಸುದ್ದಿ ಹೆತ್ತವ್ರಿಗೆ ಹೆಂಗೆ ಹೇಳ್ಬೇಕು ನಾನು, ಎಷ್ಟು ನೋವನು. ಬರೀ ಅವನು ಸಣ್ಣ ತಪ್ಪಪ್ಪ, ಹೆಲ್ಮೆಟ್ ಹಾಕೋತೀನಿ, ಕೈ ಮುಗಿತೀನಿ, ಕಾಲು ಹಿಡಿ ಅಂದ್ರೆ ಕಾಲು ಹಿಡಿತೀನಿ. ಎಲ್ಲರೂ ಹೆಲ್ಮೆಟ್ ಹಾಕೊಂಬಲ್ ಕಲೀರಿ. ಅದ್ರ ಜೊತೆಗೆ ಇವತ್ತು ಅನೇಕ ನಮ್ಮ ಯುವಕರು, ನೀವೇನು ನಿಮ್ಮ ಮಕ್ಕಳು ಭಾರಿ ಹುಷಾರಾಗ್ತಾರ, ಡಾಕ್ಟರ್ ಆಗ್ತಾರ, ಇಂಜಿನಿಯರ್ ಆಗ್ತಾರ, ಸೈಂಟಿಸ್ಟ್ ಆಗ್ತಾರ, ಆಲಿ 100ಕ್ಕೆ 100 ಆಲಿ, ಹರ್ಕೂಡ್ ಚನ್ನಗಿರಿ ಶಿವಾಚಾರ್ಯ ಆಶೀರ್ವಾದದಿಂದ ಆಲಿ. ಆದ್ರೆ ಇವತ್ತು ಸಾಕಷ್ಟು ಯುವಕರು ಮೊಬೈಲ್ದೊಳಗ ಮೊಬೈಲ್ ರಮ್ಮಿ ಆಡಿ, ಕ್ರಿಕೆಟ್ ಬೆಟ್ಟಿಂಗ್ ಆಡಿ, ದುಶ್ಚಟಗಳಿಂದ ದುಡ್ಡು ಕಳ್ಕೊಂಡು ನಿಮಗೆ ಹೇಳಲಾರ್ದಂಗೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಬರು ನಾನು ಯಾವತ್ತೂ ನೋಡ್ತಾ ಇದ್ದೀನಿ. ದಯಮಾಡಿ ನಿಮ್ಮ ಮಕ್ಕಳ ಮೊಬೈಲ್ ದುಡ್ಡು ಇಡಬೇಡ್ರಿ. ನಾವೆಲ್ಲ ಮೊಬೈಲ್ ಇಲ್ಲೇ ಬದುಕಿದೇವಲ್ಲ ನಾವು. ನಮ್ಗೆ ನಿಮ್ಗೆ ಮೊಬೈಲ್ ಇಲ್ಲೆಲ್ಲ ಎದುರು ಕುಂತವರಿಗೆ ಈಗ ನೋಡಿದೇವೆ ಇವು ಮೊಬೈಲ್. ಕಾಲಕ್ಕೆ ಚಪ್ಪಲ್ ಇಲ್ಲೇ ಬದುಕಿದೇವು ನಾವು. ನೀವು ಹಾರ್ಕೊಂಡು ನೋಡ್ಕೊಂಡು ಹೋಗಿದ್ದೇವೆ ನಾವು ಜಾತ್ರೆಗೆ. ಮತ್ತೆ ಅಂತ ಬರ್ತನಾಗಿದ್ದು 2 ಸಲ ML ಆಗಿದ್ದೆವು. ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರ ಹುಡುಗರಿಗೆ ತಿಳಿಯಲಾಗ್ಯದ. ಮೊಬೈಲ್ದೊಳಗ ರಮ್ಮಿ ಆಡಿ, ಕ್ರಿಕೆಟ್ ಬೆಟ್ಟಿಂಗ್ ಆಡಿ, ನಾನಾ ರೀತಿ ಹುಡುಗರು ಮನೆಯಾಗಿ ಹೇಳಾರ್ದೆ ಸುಸೈಡ್ ಮಾಡ್ಕೊಂಬೋದು. ನಾನು ವಾರಕ್ಕೊಂದ್ಸಲ, 15 ದಿವಸಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ನೋಡಿ 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 ಕಷ್ಟ ಆಗಿ ನನ್ನ ಅಧಿವೇಶನದೊಳಗೆ ಚೀರಿ ನಾನು ಮಾತಾಡೀನಿ. ಉಳಿಸ್ಬೇಕು. ಯಾವ ಜನ ನನಗೆ ML ಮಾಡೋರು ಅವ್ರಿಗೆ ಒಳ್ಳೇದು ಹೇಳಬೇಕು, ಒಳ್ಳೆ ಮಾತು ಹೇಳಿ ಅವ್ರು ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತೇಳಿ ಬಹಳ ಆಕ್ರೋಶದಿಂದ ಹೇಳ್ತೀನಿ ನಾನು. ಅದಕ್ಕಾಗಿ ನನ್ನೆಲ್ಲ ತಾಯಂದಿರು ಇದ್ರ ಮೇಲೆ ನೀವು ನಿಗಾ ಇಡಬೇಕು. ಆ ಮೊಬೈಲ್ದೊಳಗೆ ಸಿಕ್ಕಾಪಟ್ಟೆ ದುಡ್ಡು ಹಾಕಬೇಡ್ರಿ, ಅವ್ರಿಗೆ ತಿಳಿಸಿ ಹೇಳ್ರಿ. ಈ ಬದಲಾವಣೆ ನೀವೆಲ್ಲರೂ ತರಬೇಕು. ಅದ್ರ ಜೊತೆಗೆ ದಯಮಾಡಿ ನಿಮ್ಮೆಲ್ಲರಿಗೂ ಕೂಡ ಇನ್ನೊಂದು ಹೇಳಬಾರ್ದು ನಾನು, ಆದ್ರೂ ಹೇಳ್ತೀನಿ. ಇವತ್ತು ಎಲ್ಲ ಊರೊಳಗ ಸಣ್ಣ 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 ಮಕ್ಕಳು ಸರಾಯಿ ಕುಡಿಲತ್ತವ್ರಿ. ಸಣ್ಣ ಸಣ್ಣ ಮಕ್ಕಳು ಏನ್ ಜಾತ್ರಿ, ಏನ್ ಅರ್ಬಟ್ ಇದು ಮಾಡ್ತೀರಿ, ಏನ್ ಜೈಗೋಶ್ ಹೊಡಿತೀರಿ, ಕೂದಲು ಬಿಟ್ಕೊಂಬೋದು, ಜೀನ್ಸ್ ಪ್ಯಾಂಟ್ ಹಾಕೊಂಬೋದು, ಸರಿ ಕುಡಿಯೋದು. ಏನ್ ಮಾಡ್ಬೇಕಪ್ಪ ದೇವ್ರೆ. ನನಗೂ ಇನ್ನೊಂದು ತೋಡೆ ದಿನಗಳು ಅಥವಾ ತಿಂಗಳಾದ್ರೆ 50 ವರ್ಷ ಆತ. ನಾನು 50 ವರ್ಷ, ನನಗೆ 20 ವರ್ಷ ಪರವಾಗಿ ತಂದು ಕುಸ್ತಿ ಹಿಡಿಸ್ರೆ ನಾ ಹುಡುಕ್ತೀನಿ ಹಾಕ್ಬಿಟ್ಟು ಜಾತ್ರೆದಾಗ. ಈಗಲೂ ಅವ್ರ ಮೇಲೆ ತಾಕತ್ ಉಳಿದಿಲ್ಲ. ಸರಿ ಕುಡಿಯೋರ್ದೊಳಗ 24 ಗಂಟೆ ಮೊಬೈಲ್ ನೋಡ್ರದೊಳಗ. ಈ ದೇಶ ನರೇಂದ್ರ ಮೋದಿ ಅವರು ವಿಶ್ವಗುರು ಆಗ್ಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಈ ದೇಶ ವಿಶ್ವಗುರು ಆಗ್ಬೇಕು. ಸ್ವಾಮಿ ವಿವೇಕಾನಂದ ಅವರು ಈ ದೇಶ ವಿಶ್ವಗುರು ಆಗ್ಬೇಕು. ಇಡೀ ಜಗತ್ತಿಗೆ ಈ ದೇಶ ಗುರು ಆಗ್ಬೇಕಂದ್ರ ಎಂತ ಯುವಕರು ಇಲ್ಲಿ ತಯಾರಾಗಬೇಕು. ಶಕ್ತಿಶಾಲಿ ಯುವಕರು ತಯಾರಾಗಬೇಕು. ಕುಸ್ತಿ ಪೈಲವಾನರು ಇಲ್ಲಿ ತಯಾರಾಗಬೇಕು. ಇಸ್ರೋದೊಳಗೆ ಕೆಲಸ ಮಾಡ್ತಕ್ಕಂಥ ಜ್ಞಾನಿಗಳಿಗೆ ಹಾಲುಗೂಡು ಕೊಡಬೇಕು. ಅಂತ ಮಕ್ಕಳಿಗೆ ನೀವು ತಯಾರು ಮಾಡಬೇಕು. ಅದು ನಿಮ್ಮ ಜಿಮ್ಮೆದಾರಿ ಅದ. ನೀವೇನಾರೆ ಕಣ್ಣು ಮುಚ್ಚಿ ಮಕ್ಕಳು ಏನ್ಯಾಕೆ ಮಾಡಬೇಕಾ? ನನಗೊಂದೊಂದ್ಸಲ ಪರೇ ಎಂತ ತಾಯಂದ್ರೆ ಹರ ಅಂದ್ರೆ ಇವರೆಲ್ಲ ಮಕ್ಕಳೆಲ್ಲ ಹತ್ರ ಅವ್ರ ಕೈದಾಗ ಕುರ್ಕುರೆ ಕೊಡ್ತಾರ, ಮೊಬೈಲ್ ಕೊಡ್ತಾರ. ನೀವೆಲ್ಲ ಮನೆ ನನ್ಗೊಂದ್ಸಲ ಏನ್ ಹೇಳ್ಬೇಕಪ್ಪ ಇವ್ರಿಗೆ? ಜೀಸಾ ಮಾತೆ ಕತೆ ಕೇಳ್ರಿ. ಭಗತ್ ಸಿಂಗ್ ತಾಯಿ ವಿದ್ಯಾವತಿ ಎಂತ ಮಾತುಗಳು ಹೇಳಿ ಮಗನಿಗೆ ತಯಾರು ಮಾಡಿದ್ರು. ನನ್ನ ತಾಯಂದರು, ನನ್ನ ತಂಗಿಯರು ನಾ ಎಷ್ಟೋ ಸಲ ಅಳ್ಳಪ್ಪ ಅಂತ ಹೇಳಿ ಮೊಬೈಲ್ ಕೊಡ್ತಾರ, ಕುರ್ಕುರೆ ಕೊಡ್ತಿರಲ್ರಿ ಮಕ್ಕಳಿಗೆ. ಹೆಂಗ್ ವಿಶ್ವಗುರು ಆಗ್ಬೇಕು ನಮ್ಮ ದೇಶ? ಕೈ ಮುಗಿತೀರಿ ನಿಮ್ಗ. ನೀವೇನಾರೆ ಒಂದು ವೇಳೆ ಬದಲಾವಣೆ ಜೀವನದೊಳಗ ತಂದಿಲ್ಲಪ್ಪ ಅಂದ್ರ ಈ ಜಾತ್ರೆಗೆ ಅರ್ಥ ಇಲ್ಲ. ಚನ್ನಗಿರಿ ಶಿವಾಚಾರ್ಯರು ಬಂದು 3 ಗಂಟೆ ಇಲ್ಲಿ ಕುಂತು ಆಶೀರ್ವಾದ ಮಾಡಿದಕ್ಕ ನಮ್ಮ ಬದುಕು ಬದಲಾವಣೆ ಆಗ್ಬೇಕು. ದಯಮಾಡಿ ತಾವೆಲ್ಲರೂ
ಮುಂದಿನ ದಿನಮಾನದೊಳಗ ಏನು ಶರಣು ಸರಿಯಾರ ಒಂದು 3-4 ವಿಷಯಗಳು ಹೇಳೋಣಪ್ಪ, ಹೆಲ್ಮೆಟ್ ಹಾಕೋ ಅಂತ ಹೇಳೋಣ, ಸರಿಯಾಗಿರೋ ಮುಟ್ಟಿ ಬರ ಅಂತ ಹೇಳೋಣ ಅಂತಕ್ಕಂಥ ಮಾತುಗಳಿಗೆ ಬೆಲೆ ಕೊಡ್ತೀರ ಅಂತ ಹೇಳಿ ನಾನು ನಂಬಿ ನಿಮ್ಮ ಬದುಕು ಹಸನಾಗಲಿ, ನಿಮ್ಮ ಆಳಾಗಿ ದುಡಿತಕ್ಕಂಥ ಕೆಲಸ ನಾನು ಮಾಡ್ತೇನೆ. ನನಗೆ ವಿಶ್ವಾಸದ ಆಲಗೂಡು ಗ್ರಾಮದೊಳಗ ಎಷ್ಟೇ ಕಷ್ಟ ಅಂತ ಬಂದ್ರು ಎರಡೂ ಚುನಾವಣೆದೊಳಗ ನನಗೆ ಎತ್ತಿ ಕೈ ಹಿಡಿದಂತ ಹುಲಿಗಳು ನನ್ನ ಪಾಲಿನ ದೇವ್ರು ಆಲಗೂಡದವರಿಗೆ ಅಂತ ಹೇಳಿ ನಾನು ತಿಳ್ಕೊತೀನಿ. ನನ್ನ ಪಾಲಿನ ದೇವ್ರಿಗಲ್ಲ. ಹಾಗಾಗಿ ಈ ಬಡತನ, ಈ ಜೀವನದ ಎಲ್ಲಾ ಮುಖಗಳು ನಾನು ಸಮೀಪದ ನೋಡಿ ಬದುಕಿರತನ ಎಷ್ಟರೇ ಸಹಾಯ ಮಾಡಮಪ್ಪ ನನ್ನ ಅಕ್ಕಂಗಿಯರಿಗೆ, ನನ್ನ ತಾಯಿ ತಂಗಿಯರಿಗೆ ಅಂತೇಳಿ ನಾನು ರಾಜಕಾರಣಕ್ಕೆ ಬಂದೀನಿ. ಹಾಗಾಗಿ ಇನ್ನೇನೀಗ ಈ ರೋಡ್ ಒಬ್ಬ ಕಾಂಟ್ರಾಕ್ಟರ್ಗ ಈ ಒಂದು 15 ದಿವಸದೊಳಗಲ್ಲಿ ಮೋರ್ಖಂಡಿ ತಳಬೋಗಿ ರೋಡ್ ಮಾಡತ್ತಾನ. ಅದು ಆದ ನಂತರ ಇದು ಹೊಟ್ಟಿಂದಿಷ್ಟು ರೋಡ್ ಪೂರ ಮಾಡಿಸ್ಕೊಡ್ತೀನಿ. ಈಗ ಈ ರೋಡ್ ಹೋಗಿ ಭೋಸ್ಕಾ ತನಕ ಈ ರೋಡ್ ಹೊಸ ರೋಡ್ ಹತ್ತಾನ. ಆ ಭೋಸ್ಕಾಲಿಂದ ಕೊಯ್ನೂರು ತನಕನೂ ಅಪ್ಪರೆ 4 ಕೋಟಿ ರೂಪಾಯಿ ಇಟ್ಟಿನಿ, ಅದನ್ನು ಟೆಂಡರ್ ಆಗದ. ಹಾಗಾಗಿ ನಿಮ್ಮ ಡೆವಲಪ್ಮೆಂಟ್ ಕೆಲಸಗಳು ನಾನು ಎಲ್ಲಿ ಬಹಳ ಕೆಲಸ ಮಾಡಿದ್ವಿ ಅವತ್ತು ನೀವು ಹೇಳಕ್ ಹೋಗಲ್ಲ. ನಾನು ಆ ಕೆಲಸ ಮಾಡೀನಿ, ಈ ಕೆಲಸ ಮಾಡೀನಿ, ನಾನು ಜಾಸ್ತಿ ಹೇಳಕ್ ಹೋಗಲ್ಲ. ನಾನು ನಿಮ್ಮ ದುಡ್ಡು ಆಳಿದ್ದೀನಿ, ಆಳಿನ ಕೆಲಸ ಏನಿರ್ತದ ದುಡ್ಡೇ ಇರ್ತದ. ಈ ಸಲ ಚಂದ ದುಡಿದ್ರೆ ಮುಂದಿನ ಸಲ ಏನ್ ಮಾಡ್ತೀರಿ, 10,000 ಪಗಾರ ಕೊಟ್ಟು ಮತ್ತೆ ಜಾಸ್ತಿ ಇಟ್ಕೋತೀರಿ. ಚಂದ ದುಡಿದಿಲ್ಲ, ಕುಡಕ ಪಡಕ ಇತ್ತು, ಖಾಡಿ ಮಾಡ್ತಿತ್ತಂದ್ರೆ ಬೇರೆಯವ್ನ ಇಟ್ಕೋತೀರಿ. ನನಗೆ ಗೊತ್ತದ, ಬೆವರು ಸುರಿಸಿ ದುಡಿತೀನಿ, ಹಗಲ ರಾತ್ರಿ ದುಡಿತೀನಿ. ಹಾರ್ಕೂಡ್ ಚನ್ನಗಿರಿ ಶಿವಾಚಾರ್ಯರ ಆಶೀರ್ವಾದದ ನಿಮ್ಮೆಲ್ಲರ ಪ್ರಯತ್ನದಿಂದ ನಿಮ್ಮ ಆಳಾಗಿ ದುಡಿತಕ್ಕಂತ ಕೆಲಸ ಮಾಡ್ತೀನಿ. ನಿಮ್ಮೆಲ್ಲರ ಬದುಕು ಹಸುನಾಗಲಿ ಹಾರ್ಕೂಡ್ ಚನ್ನಗಿರಿ ಶಿವಾಚಾರ್ಯ ಅಂತ ಹೇಳಿ ನಿಮ್ಮೆಲ್ಲರ ಪಾದಕ್ಕೆ ನಂಬಿ ನಮಸ್ಕರಿಸಿ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಇವ ನಿಮ್ಮದೇ ಹೇಳ್ಯಾರ ನೋಡ್ರಿ, ಮಾತಾ ಚಂದ ಇದ್ರೆ ಖಾತಾ ಚಂದ ಇರ್ತಾವ. ಹೆಣ್ಣೊಂದು ಕಲಿತಾರೆ, ಶಾಲೆ ಒಂದು ತೆರೆದಂತೆವ್ವ. ಅದಕ್ಕೆ ನಿಮ್ದೇ ಜಯವಿರ್ತಿ. ಭಾರತ್ ಮಾತಾ ಕಿ. ಎಲ್ಲರ ನೀವೇ ಮುಂದಿದ್ದೀರವ್ವ. ಉಣ್ಣಾಕ್ ನೀವೇ ಮುಂದು, ನಗಾಕ್ ನೀವೇ ಮುಂದು, ಬಂಗಾರ ಕೊಡಕ್ ನೀವೇ ಮುಂದು, ಮುತ್ತೆ ದರ್ಶನ ಮಾಡಕ್ ನೀವೇ ಮುಂದು. ಅಪ್ಪರಂತರ ಅಳ್ಳಾಕು ನೀವೇ ಮುಂದು. ಉಣ್ಣದು ಚಂದ ನೋಡು, ಅದಕ್ಕೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ. ಇವು ಚಟ ಮಾಡ್ತಾವ ನೋಡಿ, ಕುಲಕುಲ ಇಟ್ಟು ನಾವು ಅವ್ನ ನಗಾಕು ಬರಲ್ಲ, ಯಾಕಾಗ್ಬಿಟ್ಟು ಯವ್ವ. ಹೆಣ್ಣು ಹುಟ್ಟ್ಯಾದಂತ ಹುಣ್ಣು ಹುಟ್ಟ್ಯಾದ ಅನ್ಬ್ಯಾಡ್ರವ್ವ. ಹೆಣ್ಣಿರಲಿ ಗಂಡಿರಲಿ, ಮಡಿಲಲ್ಲಿ ಮಗು ಇರಲಿ, ಮುಖದಲ್ಲಿ ನಗು ಇರಲಿ ಅಂತ ಯಾರು ಹೇಳ್ತಾರೆ ಅಂದ್ರ ಅದು ಹಾರ್ಕೊಡು ಅಪ್ಪ ಅವ್ರು ಹೇಳ್ತಾರೆ. ಜೋರಾದ ಚಪ್ಪಾಳೆ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.